ನಮಸ್ಕಾರ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಎಲೆಕ್ಟ್ರಿಕಲ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ವೇಬ್ರಿಡ್ಜ್ ಇನ್ಸ್ಟ್ರುಮೆಂಟೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಟಾಪಿಕ್ಸ್ ಕವರ್ ಆಗ್ತಾ ಇರೋದು ಲೋಡ್ ಸೆಲ್ಸು, ವೈರಿಂಗ್ ಡಯಾಗ್ರಾಮ್ ಮತ್ತು ಕ್ಯಾಲಿಬ್ರೇಷನ್ ಬಗ್ಗೆ. ಇದು ಸ್ಟೂಡೆಂಟ್ಸ್ಗೆ, ಕೆಲಸ ಹುಡುಗರಿಗೆ ಮತ್ತು ಕೆಲಸ ಮಾಡ್ತಿರೋರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಈಗ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ, ಈ ಉಪಕರಣಕ್ಕೆ ನಾವು ಹೇಳ್ತೀವಿ ಲೋಡ್ ಸೆಲ್ ಅಂತ. ನಾವೀಗ ಲೋಡ್ ಸೆಲ್ ಏನು ಅಂತ ಈ ಮೊದಲು ತಿಳಿಯೋಣ. ಲೋಡ್ ಸೆಲ್ ಒಂದು ಪ್ರಕಾರದ ಒಂದು ಫೋರ್ಸ್ ಟ್ರಾನ್ಸ್ಡ್ಯೂಸರ್, ಅಂದರೆ ಯಾವುದೇ ಒಂದು ಮೆಕ್ಯಾನಿಕಲ್ ಫೋರ್ಸ್ನ ಎಲೆಕ್ಟ್ರಿಕಲ್ ಸಿಗ್ನಲ್ ಕನ್ವರ್ಟ್ ಮಾಡೋ ಒಂದು ಸಾಧನ. ಸೊ ಇಲ್ಲಿ ನೋಡಿ, ಈ ಲೋಡ್ ಸೆಲ್ ಮೇಲೆ ಒಂದಿಷ್ಟು ವೇಟ್ಸ್ ಹಾಕಿದ್ದೀವಿ. ಆ ವೇಟ್ಸ್ನ ಎಲೆಕ್ಟ್ರಿಕಲ್ ಸಿಗ್ನಲ್ ಕನ್ವರ್ಟ್ ಮಾಡಿದೆ ಲೋಡ್ ಸೆಲ್. ಸೊ ಆ ಎಲೆಕ್ಟ್ರಿಕಲ್ ಸಿಗ್ನಲ್ ನಾವು ವೇಯಿಂಗ್ ಇಂಡಿಕೇಟರ್ಲಿ ವೇಟ್ ತೋರ್ಸೋಕೆ ಯೂಸ್ ಮಾಡ್ತೀವಿ. ಸೊ ಇದನ್ನು ನಾವು ಲೋಡ್ ಸೆಲ್ ಅಂತ ಕರಿತೀವಿ. ನಾವು ಲೋಡ್ ಸೆಲ್ ಮೇಲೆ ಹಾಕೋ ಫೋರ್ಸು ಮತ್ತು ಎಲೆಕ್ಟ್ರಿಕಲ್ ಸಿಗ್ನಲ್ ಅವೆರಡರದ್ದು ರಿಲೇಷನ್ಶಿಪ್ ಯಾವ ಥರ ಇರುತ್ತೆ ಅಂತ ನಾನು ಇಲ್ಲಿ ತೋರಿಸಿದ್ದೀನಿ. ಇದೊಂದು ಗ್ರಾಫ್ ತೋರಿಸಿದ್ದೀನಿ ಫ್ರೆಂಡ್ಸ್, ಮತ್ತು ವೇಟ್ಸ್ ತೋರಿಸಿದ್ದೀನಿ. ಯಾವಾಗ ವೇಟ್ಸ್ ಆ್ಯಡ್ ಮಾಡ್ತಾ ಹೋಗ್ತೀವಿ, ಗ್ರಾಫಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ ಆ್ಯಡ್ ಆಗ್ತಾ ಹೋಗುತ್ತೆ. ಎಕ್ಸ್ ಆ್ಯಕ್ಸಿಸಲ್ಲಿ ಫೋರ್ಸ್ ಅಥವಾ ವೇಟ್ ಇದೆ, ವೈ ಆ್ಯಕ್ಸಿಸಲ್ಲಿ ಸಿಗ್ನಲ್ ಇದೆ ಮಿಲಿವೋಲ್ಟ್ಸಲ್ಲಿ. ಸೊ ಯಾವಾಗ 10 ಟನ್ ವೇಟ್ ಹಾಕ್ತೀವೋ ಅಲ್ಲಿ 4.5 ಮಿಲಿವೋಲ್ಟ್ ಬರ್ತಾ ಇದೆ. ಯಾವಾಗ 30 ಟನ್ ವೇಟ್ ಹಾಕ್ತೀವೋ ಅಲ್ಲಿ 10 ಮಿಲಿವೋಲ್ಟ್ ಬರ್ತಾ ಇದೆ. ಯಾವಾಗ ನಾವು 60 ಟನ್ ಹಾಕ್ತಾ ಇದೀವಿ ಅವಾಗ 20 ಮಿಲಿವೋಲ್ಟ್ ಬರ್ತಾ ಇದೆ. ಸೊ ಈ ಪ್ರಕಾರ ನಾವು ವೇಟ್ ಆ್ಯಡ್ ಮಾಡ್ತಾ ಹೋದಾಗೆಲ್ಲ ಲೋಡ್ ಸೆಲ್ಲಿಂದ ಔಟ್ಪುಟ್ ಸಿಗ್ನಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವೆಲ್ಲ ತುಂಬ ಇಂಡಸ್ಟ್ರೀಸಲ್ಲಿ ವೇಬ್ರಿಡ್ಜ್ ಬಗ್ಗೆ ನೋಡಿದ್ದೀವಿ. ಸೊ ವೇಬ್ರಿಡ್ಜಲ್ಲಿ ತುಂಬ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಿರೋ ಲೋಡ್ ಸೆಲ್ ಥರ ಕಾಂಪ್ರೆಷನ್ ಟೈಪ್ ಸ್ಟೇನ್ ಗೇಜ್ ಲೋಡ್ ಸೆಲ್ ಅಂತ. ಈ ಲೋಡ್ ಸೆಲ್ಸ್ನೆಲ್ಲ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರ್ತಾರೆ ಮತ್ತು ಅದನ್ನು ಲೇಸರ್ ವೆಲ್ಡಿಂಗ್ ಮಾಡಿದ್ದಾರೆ. ಯಾಕಂತಂದರೆ ಇಂಡಸ್ಟ್ರೀಸಲ್ಲಿ ತುಂಬ ಡಸ್ಟ್ ಇರುತ್ತೆ. ಮತ್ತು ಲೇಸರ್ ವೆಲ್ಡಿಂಗ್ ಮಾಡೋ ರೀಸನ್ ಏನಂದರೆ ಆ ಲೋಡ್ ಸೆಲ್ ಒಳಗಡೆ ನಮಗೆ ಸ್ಟೇನ್ ಗೇಜಸ್ ಇರ್ತಾರೆ, ಅದನ್ನು ಡಸ್ಟು ಮತ್ತು ವಾಟ್ರಿಂದ ಪ್ರೊಟೆಕ್ಟ್ ಮಾಡೋ. ಲೆಫ್ಟ್ ಸೈಡಲ್ಲಿ ಒಂದು ಇಮೇಜ್ ಕಾಣ್ತಾ ಇದ್ದೀರಾ, ಅದು ಲೋಡ್ ಸೆಲ್ ಒರಿಜಿನಲ್ ಫೋಟೋ. ಆಮೇಲೆ ಮಿಡ್ಲಲ್ಲಿ ಒಂದು ಇಮೇಜ್ ಕಾಣ್ತಾ ಇದ್ದಾರೆ, ಆ ಲೋಡ್ ಸೆಲ್ ಮೇಲೆ ನಾವು ಭಾರ ಹಾಕಿದ್ದೀವಿ, ಅಂದರೆ ತೂಕದ ಕಲ್ಲುಗಳು ಹಾಕಿದ್ದೀವಿ. ಸೊ ಯಾವಾಗ ತೂಕದ ಕಲ್ಲು ಹಾಕ್ತೀವಲ್ಲ ಅವಾಗ ಲೋಡ್ ಸೆಲ್ ಸ್ವಲ್ಪ ಡಿಫಾರ್ಮ್ ಆಗುತ್ತೆ, ಅಂತ ಅದ್ರ ಸೈಜಲ್ಲಿ ವೇರಿ ಆಗುತ್ತೆ. ಸೊ ಆ ಸೈಜಲ್ಲಿ ವೇರಿ ಆದಾಗ ಅದ್ರ ಒಳಗಡೆ ಒಂದು ಸ್ಟೇನ್ ಗೇಜ್ ಇರುತ್ತಲ್ಲ, ಆ ಸ್ಟೇನ್ ಗೇಜ್ ಸೈಜು ಬದಲಾಗುತ್ತೆ. ಸೊ ಯಾವಾಗ ನಾವು ಆ ವೆಯ್ಟ್ನ ಮತ್ತೆ ತೆಗಿತೀವಲ್ಲ, ಸೊ ಲೋಡ್ ಸೆಲ್ ಮತ್ತೆ ಒರಿಜಿನಲ್ ಸ್ಟೇಟಲ್ಲಿ ಹೋಗುತ್ತೆ. ಅದನ್ನು ನಾನು ಕೊನೆಯದಾಗಿ ಇಮೇಜಲ್ಲಿ ತೋರಿಸಿದ್ದೀನಿ. ಪ್ರತಿಯೊಂದು ಲೋಡ್ ಸೆಲ್ಲಲ್ಲೂ 4 ಸ್ಟ್ರೈನ್ ಗೇಜ್ ಇರುತ್ತೆ. ನಾನು ಈ ಡಯಾಗ್ರಾಮ್ ತೋರಿಸಿದಲ್ಲ, ಈ ಥರ ಸ್ಟ್ರೈನ್ ಗೇಜ್ ಅರೇಂಜ್ಮೆಂಟ್ ಲೋಡ್ ಸೆಲ್ ಒಳಗಡೆ ಇರುತ್ತೆ. ಯಾವಾಗ ನಾವು ವೆಯ್ಟ್ ಅಪ್ಲೈ ಮಾಡ್ತೀವಲ್ಲ, ಆ ಸ್ಟ್ರೈನ್ ಗೇಜಿಂದ ನಮಗೆ ಎಲೆಕ್ಟ್ರಿಕಲ್ ಸಿಗ್ನಲ್ ಬರುತ್ತೆ. ಅದನ್ನು ನಾನು ರೈಟ್ ಸೈಡಲ್ಲಿ ಇಮೇಜಲ್ಲಿ ತೋರಿಸಿದ್ದೀನಿ. ಲೋಡ್ ಸೆಲ್ಲಲ್ಲಿರೋ ಸ್ಟ್ರೈನ್ ಗೇಜಸ್ನೆಲ್ಲ ನಾವು ವೀಟ್ ಸ್ಟೋನ್ ಬ್ರಿಡ್ಜ್ ಕಾನ್ಫಿಗರೇಷನ್ ಅರೇಂಜ್ ಮಾಡಿರ್ತೀವಿ. ಸೊ ನಿಮ್ಗೇನು ಇಮೇಜ್ ಕಾಣ್ತಾ ಇದ್ದಾರೆ ಅದನ್ನು ವೀಟ್ ಸ್ಟೋನ್ ಬ್ರಿಡ್ಜ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸೈಟೇಷನ್ ಪ್ಲಸ್ ಎಕ್ಸೈಟೇಷನ್ ಮೈನಸ್ ಅಂತ ಇದೆಯಲ್ಲ, ಇಲ್ಲಿ ನಾವು DC ವೋಲ್ಟೇಜ್ನ ಅಪ್ಲೈ ಮಾಡ್ತೀವಿ. ಅಂದರೆ ಲೋಡ್ ಸೆಲ್ ಆನ್ ಆಗೋಕ್ಕೋಸ್ಕರ ಈ ವೋಲ್ಟೇಜ್ ಅಪ್ಲೈ ಮಾಡ್ತೀವಿ. ಮತ್ತು ಲೋಡ್ ಸೆಲ್ ಮೇಲೆ ಭಾರ ಹಾಕಿದಾಗ ಏನು ಔಟ್ಪುಟ್ ಬರುತ್ತಲ್ಲ, ಅದು ಸಿಗ್ನಲ್ ಪ್ಲಸ್ ಮತ್ತು ಸಿಗ್ನಲ್ ಮೈನಸ್ ಅಂತ 2 ವೈರ್ ಇದೆಯಲ್ಲೋ, ಸೊ 2ನೇದು ಮತ್ತು 4ನೇದು, ಅಲ್ಲಿ ನಾವು ಔಟ್ಪುಟ್ ನೋಡ್ತೀವಿ. ಸೊ ಯಾವಾಗ ಎಲ್ಲ ರೆಸಿಸ್ಟೆನ್ಸ್ ಈಕ್ವಲ್ ಆಗಿರುತ್ತಲ್ಲ, ಅಂದರೆ ಲೋಡ್ ಸೆಲ್ ಮೇಲೆ ಭಾರ ಇರಲ್ವಲ್ಲ, ಅವಾಗ ಎಲ್ಲ ರೆಸಿಸ್ಟೆನ್ಸು ಈಕ್ವಲ್ ಇರುತ್ತೆ. ಸೊ ಅವಾಗ ನಾವು 0 ಮಿಲಿವೋಲ್ಟ್ಸ್ ಔಟ್ಪುಟ್ ಬರ್ತಾ ಇದೆ. ಯಾವಾಗ ಲೋಡ್ ಅಪ್ಲೈ ಮಾಡ್ತೀವಲ್ಲ ಅವಾಗ ಕೆಲವೊಂದು ರೆಸಿಸ್ಟೆನ್ಸ್ ವೇರಿ ಆಗುತ್ತೆ ನಮಗೆ. ಅವಾಗ ಲೋಡ್ ಸೆಲ್ ನಮಗೆ ಎಲೆಕ್ಟ್ರಿಕಲ್ ಸಿಗ್ನಲ್ ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಲೋಡ್ ಸೆಲ್ ವೈರಿಂಗ್ ಬಗ್ಗೆ ಈ ಸ್ಕ್ರೀನಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಬ್ಲೂ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇದು ಎಕ್ಸೈಟೇಷನ್ ಪ್ಲಸ್ ಮತ್ತು ಎಕ್ಸೈಟೇಷನ್ ಮೈನಸ್. ಇಲ್ಲಿಂದ ನಾವು DC ವೋಲ್ಟೇಜ್ ಕೊಡ್ತೀವಿ. ರೆಡ್ ಕಲರ್ ಮತ್ತು ವೈಟ್ ಕಲರ್ ಏನಿದೆಯಲ್ಲ, ಸೊ ಸಿಗ್ನಲ್ ಪ್ಲಸ್ ಮತ್ತು ಸಿಗ್ನಲ್ ಮೈನಸ್. ಇಲ್ಲಿ ನಾವು ಲೋಡ್ ಸೆಲ್ಲಿಂದ ಇರೋ ಔಟ್ಪುಟ್ನ ಮೆಜರ್ ಮಾಡ್ತೀವಿ. ಸೊ ಎಂಟೈರ್ ನಾವೇನು ಕಂಪ್ಲೀಟಾಗಿ ಈ ಕೇಬಲ್ನ ಶೀಲ್ಡ್ ಮಾಡಿದ್ದೀವಲ್ಲ, ಆ ಶೀಲ್ಡ್ನ ಸೊ ಯಾವುದಾದ್ರೂ ಎನ್ಕ್ಲೋಸರ್ ಬೋಡಿ ಅಥವಾ ಅರ್ಥಿಂಗ್ಗೆ ಕನೆಕ್ಟ್ ಮಾಡ್ತೀವಿ. ಈಗ ಲೋಡ್ ಸೆಲ್ಸ್ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿತಾ ಹೋಗೋಣ. ನಾನು ಈಗ ಸ್ಕ್ರೀನಲ್ಲಿ ತೋರಿಸಿರೋ ಲೋಡ್ ಸೆಲ್ ಕೆಪಾಸಿಟಿ 60 ಟನ್ ಇದೆ. ಆ ಲೋಡ್ ಸೆಲ್ಗೆ ಎಕ್ಸೈಟೇಷನ್ ವೋಲ್ಟೇಜ್ ಅಪ್ಲೈ ಮಾಡೋ ರೇಂಜ್ ಏನಿದೆಯಲ್ಲ, 0.5 ವೋಲ್ಟ್ಸಿಂದ 12 ವೋಲ್ಟ್ DC ವರೆಗೂ ಅಪ್ಲೈ ಮಾಡಬಹುದು. ಪ್ರತಿಯೊಂದು ಲೋಡ್ ಸೆಲ್ಗೂ ನಾಮಿನಲ್ ಸೆನ್ಸಿಟಿವಿಟಿ ಇರುತ್ತೆ, ಅದು 2 ಮಿಲಿವೋಲ್ಟ್ ಪರ್ ವೋಲ್ಟ್ ಈ ಲೋಡ್ ಸೆಲ್ಗಿದೆ. ಸೊ ನಾಮಿನಲ್ ಸೆನ್ಸಿಟಿವಿಟಿ ಅಂತ ಮುಂದಿನ ಸ್ಕ್ರೀನ್ಗಳಲ್ಲಿ ನಾವು ತಿಳ್ಕೊಳ್ಳೋಣ. ಲೋಡ್ ಸೆಲ್ಲ ಇನ್ಪುಟ್ ರೆಸಿಸ್ಟೆನ್ಸು 700 ± 20 ಓಮ್ಸ್ ಇರಬೇಕು. ಸೊ ನಾನು ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡೋ ಲೋಡ್ ಸೆಲ್ನ ನಾನು ಮೆಜರ್ ಮಾಡಿದ್ದೀನಿ, ಲೈವ್ ಆಗಿ ಮೆಜರ್ ಮಾಡಿದ್ದೀನಿ. ಸೊ ಅದ್ರ ವ್ಯಾಲ್ಯೂ ತೋರಿಸಿದ್ದೀನಿ 703. ಅಂದರೆ ಈ ಲೋಡ್ ಸೆಲ್ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ ಅಂತ ಅರ್ಥ. ಲೋಡ್ ಸೆಲ್ನ ಔಟ್ಪುಟ್ ರೆಸಿಸ್ಟೆನ್ಸ್ ಅದು ಮತ್ತು ರೆಡ್ ಮತ್ತು ವೈಟ್ ವೈರಿಂದ ಮೆಜರ್ ಮಾಡ್ತೀವಿ. ಅದು 706 ± 3.5 ಓಮ್ಸ್ ಇರಬೇಕು. ಸೊ ನಾನು ಮೆಜರ್ ಮಾಡಿರೋದು 702, ಅಂದರೆ ಕರೆಕ್ಟಾಗಿ ವ್ಯಾಲ್ಯೂ ಬರ್ತಾ ಇದೆ, ಅಂದರೆ ಲೋಡ್ ಸೆಲ್ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ. ನಾ ಸ್ಕ್ರೀನಲ್ಲಿ ತೋರಿಸಿರೋ ಲೋಡ್ ಸೆಲ್ಲು 60 ಟನ್ ಇದೆ. ಸೊ ಇದು ವರ್ಕಿಂಗ್ ಪ್ರಿನ್ಸಿಪಲ್ ಯಾವ ಥರ ಇರುತ್ತೆ ಅಂತ ನೋಡಿ. ಇಲ್ಲಿ ನೋಡಿ, ನಾವು ಬ್ಲೂ ಮತ್ತು ಬ್ಲ್ಯಾಕ್ ವೈರ್ಗೆ 10 ವೋಲ್ಟ್ DCನ ಅಪ್ಲೈ ಮಾಡಿದ್ದೀವಿ. ಮತ್ತು ವೈಟ್ ಮತ್ತು ರೆಡ್ ವೈರಿಂದ ನಾವು ಲೋಡ್ ಸೆಲ್ ಇಂದ ಇಂಡಿಕೇಟರ್ಗೆ ಸಿಗ್ನಲ್ ತೊಗೊಂಡಿದ್ದೀವಿ, ಅಂದರೆ ಎಷ್ಟು ಔಟ್ಪುಟ್ ಕೊಡ್ತಾ ಇದೆ ಅಂತ. ಯಾವಾಗ ಲೋಡ್ ಸೆಲ್ ಮೇಲೆ ಏನೂ ಭಾರ ಇರಲ್ವಲ್ಲ, ಅವಾಗ ಲೋಡ್ ಸೆಲ್ 0 ಮಿಲಿವೋಲ್ಟ್ DC ಕೊಡ್ತಾ ಇರುತ್ತೆ. ಅಂದರೆ ವೈಟ್ ಮತ್ತು ರೆಡ್ ವೈರಲ್ಲಿ ನಾವು ಮೆಜರ್ ಮಾಡಿದಾಗ 0 ಮಿಲಿವೋಲ್ಟ್ಸ್ ಬರ್ತಾ ಇರುತ್ತೆ. ಯಾವಾಗ ಲೋಡ್ ಸೆಲ್ ಕೆಪಾಸಿಟಿ 60 ಟನ್ ಇದೆಯಲ್ಲ, ಅಷ್ಟೇ ಲೋಡ್ನ 60 ಟನ್ ಲೋಡ್ನ ನಾವು ಲೋಡ್ ಸೆಲ್ ಮೇಲೆ ಹಾಕಿದಾಗ ಸೊ ಲೋಡ್ ಸೆಲ್ಲು 20 ಮಿಲಿವೋಲ್ಟ್ ಔಟ್ಪುಟ್ ಕೊಡುತ್ತೆ. ಅದು ಮತ್ತು ವೈಟ್ ಮತ್ತು ರೆಡ್ ವೈರಿಂದ ಮೆಜರ್ ಮಾಡಿದಾಗ ನಮಗೆ 20 ಮಿಲಿವೋಲ್ಟ್ ಔಟ್ಪುಟ್ ಬರುತ್ತೆ. ಇಲ್ಲಿ ನಾವು ಔಟ್ಪುಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ.
ಸೊ ಇಲ್ಲಿ ನೋಡಿ ಒಂದು ಲೋಡ್ ಸೆಲ್ ತೋರಿಸಿದೀನಿ. ಆ ಲೋಡ್ ಸೆಲ್ ಮೇಲೆ 60 ಟನ್ ಭಾರ ಹಾಕಿದ್ದೀವಿ. ಸೊ ಲೋಡ್ ಸೆಲ್ ಮೇಲೆ 60 ಟನ್ ಭಾರ ಹಾಕಿದ್ಮೇಲೆ ನಾವು ಎಕ್ಸೈಟೇಷನ್ ವೋಲ್ಟೇಜ್ ಅಪ್ಲೈ ಮಾಡಿದ್ದು 10 ವೋಲ್ಟ್ DC. ಮತ್ತೆ ನಾಮಿನಲ್ ಸೆನ್ಸಿಟಿವಿಟಿ ಲೋಡ್ ಸೆಲ್ ಇದೆ 2 ಮಿಲಿವೋಲ್ಟ್ ಪರ್ ವೋಲ್ಟ್. ಸೊ ಔಟ್ಪುಟ್ ಬಂದ್ಬಿಟ್ಟು ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ಎಕ್ಸೈಟೇಷನ್ ವೋಲ್ಟೇಜ್ ಅಪ್ಲೈ ಮಾಡಿದ್ದು ಇನ್ ಮಲ್ಟಿಪ್ಲಿಕೇಶನ್ ಆಫ್ ನಾಮಿನಲ್ ಸೆನ್ಸಿಟಿವಿಟಿ ಅಂದರೆ 10 ವೋಲ್ಟ್ಸ್ ಇಂಟು 2 ಮಿಲಿವೋಲ್ಟ್ ಪರ್ ವೋಲ್ಟ್. ಸೊ ಔಟ್ಪುಟ್ ಬಂದ್ಬಿಟ್ಟು 20 ಮಿಲಿವೋಲ್ಟ್ಸ್ ಬರುತ್ತೆ. ಸೊ ಔಟ್ಪುಟ್ ಸಿಗ್ನಲ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ, ಕೆಳಗಡೆ ನಾನು ಫಾರ್ಮುಲಾ ಕೊಟ್ಟಿದ್ದೀನಿ. ಸೊ ಅಪ್ಲೈಡ್ ವೇಟ್ ಡಿವೈಡೆಡ್ ಬೈ ಲೋಡ್ ಸೆಲ್ ಕೆಪಾಸಿಟಿ. ನಾವು ಎಷ್ಟು ವೇಟ್ ಹಾಕ್ತೀವೋ ಅದಕ್ಕೆ ಡಿವೈಡ್ ಮಾಡಬೇಕು, ಲೋಡ್ ಸೆಲ್ ಕೆಪಾಸಿಟಿ ಜೊತೆ ಡಿವೈಡ್ ಮಾಡಬೇಕು. ಸೊ ಅವೆರಡನ್ನೂ ಸೆನ್ಸಿಟಿವಿಟಿ ಮತ್ತು ಎಕ್ಸೈಟೇಷನ್ ವೋಲ್ಟೇಜ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇನ್ನೇನಾಗಿದೆ ನೋಡಿ ಫ್ರೆಂಡ್ಸ್, ಅಪ್ಲೈಡ್ ವೇಟ್ ನಾವು ಎಷ್ಟು ವೇಟ್ ಹಾಕಿದ್ದೀವಿ ಅಂದರೆ 60 ಟನ್ ವೇಟ್ ಹಾಕಿದ್ದೀವಿ. ಸೊ ಲೋಡ್ ಸೆಲ್ ಕೆಪಾಸಿಟಿನೂ 60 ಟನ್ ಇದೆ. ಮತ್ತು ಇಲ್ಲಿ ಸೆನ್ಸಿಟಿವಿಟಿ ಬಂದುಬಿಟ್ಟು 2 ಮಿಲಿವೋಲ್ಟ್ ಪರ್ ವೋಲ್ಟ್ ಇದೆ. ಮತ್ತು ಎಕ್ಸೈಟೇಷನ್ ವೋಲ್ಟೇಜು 10 ವೋಲ್ಟ್ಸ್ ಇದೆ. ಸೊ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಔಟ್ಪುಟ್ ಬರೋದು 20 ಮಿಲಿವೋಲ್ಟ್. ಯಾವಾಗ 60 ಟನ್ ವೇಟ್ ಹಾಕ್ತೀವೋ ಅವಾಗ ನಮ್ಗೆ 20 ಮಿಲಿವೋಲ್ಟ್ ಔಟ್ಪುಟ್ ಬರ್ತಾ ಇದೆ. ಈ ಸ್ಕ್ರೀನ್ನ ಕೆಲವೊತ್ತು ಪಾಸ್ ಮಾಡಿ ನೋಡಿ ಫ್ರೆಂಡ್ಸ್, ಔಟ್ಪುಟ್ ಹೇಗಿರುತ್ತೆ ಪಾರ್ಷಿಯಲ್ ಲೋಡ್ಸ್ ಮೇಲೆ ಅಂತ. 25% ಲೋಡ್ ಹಾಕಿದಾಗ ಅಂದರೆ 15 ಟನ್ ಲೋಡ್ ಹಾಕಿದಾಗ ಎಷ್ಟು ಔಟ್ಪುಟ್ ಬರುತ್ತೆ, 50% ಲೋಡ್ ಅಂದರೆ 30 ಟನ್ ಹಾಕಿದಾಗ ಯಾವ ಥರ ಔಟ್ಪುಟ್ ಬರುತ್ತೆ, 75% ಲೋಡ್ ಅಂದರೆ 45 ಟನ್ ಹಾಕಿದಾಗ ಯಾವ ಥರ ಔಟ್ಪುಟ್ ಬರುತ್ತೆ. ಸೊ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾನು ತೋರಿಸಿದ್ದೀನಿ. ಕೆಲವೊತ್ತು ನೀವು ಈ ಸ್ಕ್ರೀನ್ನ ಪಾಸ್ ಮಾಡಿ ಸೊ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಔಟ್ಪುಟ್ ಸಿಗ್ನಲ್ ಯಾವ ಥರ ಬರುತ್ತೆ ಅಂತ ನಿಮ್ಗೆ ತಿಳಿಯುತ್ತೆ. ಫ್ರೆಂಡ್ಸ್, ಇಷ್ಟೊತ್ತು ನಾವು ಲೋಡ್ ಸೆಲ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಜನರಲ್ ಅರೇಂಜ್ಮೆಂಟ್ ಯಾವ ಥರ ಇರುತ್ತೆ ವೇಬ್ರಿಜ್ದು ಮತ್ತು ಅದ್ರ ವೈರಿಂಗ್ ಡಯಾಗ್ರಾಮ್ ಯಾವ ಥರ ಮಾಡುತ್ತೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾವು ಒಂದು ಗ್ರೌಂಡ್ ಇದೆ. ಆ ಗ್ರೌಂಡ್ ಮೇಲೆ ನಾವು ಫಸ್ಟು RCC ಬೇಸ್ನ ಹಾಕ್ಕೊಳ್ಬೇಕು. ಸೊ ಆ RCC ಬೇಸ್ ಮೇಲೆ ನಾವು 6 ನಂಬರ್ಸ್ RCC ಪಿಲ್ಲರ್ಸ್ನ ಹಾಕ್ಕೊಂಡಿದ್ದೀವಿ. ಪ್ರತಿಯೊಂದು RCC ಪಿಲ್ಲರ್ಸ್ ಮೇಲೆ ನಾವು ಒಂದೊಂದು ಲೋಡ್ ಸೆಲ್ ಇಡ್ತಾ ಹೋಗಿದ್ದೀವಿ. ಸೊ ಟೋಟಲ್ ಲೋಡ್ ಸೆಲ್ಸ್ ಕೌಂಟ್ ಬಂದುಬಿಟ್ಟು 6 ನಂಬರ್ಸ್ ಇದೆ. ನಾವು ವೇಬ್ರಿಡ್ಜ್ ಪಕ್ಕನೇ ಒಂದು ಅರ್ತ್ ಪಿಟ್ ಮಾಡ್ತಾ ಇದ್ದೀವಿ. ಸೊ ಈ ಅರ್ತ್ ಪಿಟ್ನ ನಾವು ಇನ್ಸ್ಟ್ರೂಮೆಂಟ್ ಅರ್ತ್ ಪಿಟ್ ಅಂತ ಕರಿತೀವಿ. ಯಾಕಂತಂದರೆ ಇದರ ರೆಸಿಸ್ಟೆನ್ಸ್ ಯಾವಾಗಲೂ 1 ಓಮ್ಗಿಂತ ಕಡಿಮೆ ಇರಬೇಕು. ಆಮೇಲೆ ಅರ್ಥಿಂಗ್ ಕನೆಕ್ಷನ್ ಏನಿದೆಯಲ್ಲ ನಿಮಗೆ ಅರ್ತ್ ಪಿಟ್ಟಿಂದ ಮತ್ತು ಎಲ್ಲ ಲೋಡ್ ಸೆಲ್ ಬೋರ್ಡಿಂದ ಕಾಮನ್ ಪಾಯಿಂಟಿಗೆ ಕನೆಕ್ಟ್ ಆಗಬೇಕು. ಪ್ರತಿಯೊಂದು ವೇಬ್ರಿಡ್ಜ್ಗೂ ಒಂದು ಜಂಕ್ಷನ್ ಬಾಕ್ಸ್ ಇರುತ್ತೆ. ಸೊ ಆ ಜಂಕ್ಷನ್ ಬಾಕ್ಸಲ್ಲಿ ಲೋಡ್ ಸೆಲ್ ಟರ್ಮಿನಲ್ಸ್ಗೆ ಲೋಡ್ ಸೆಲ್ಲಿಂದ ಕನೆಕ್ಟ್ ಇರುತ್ತೆ. ಸೊ ಯಾವ ಥರ ವೇಬ್ರಿಡ್ಜ್ಗೆ ಲೋಡ್ ಸೆಲ್ಲಿಂದ ಕನೆಕ್ಟ್ ಆಗುತ್ತೆ ಜಂಕ್ಷನ್ ಬಾಕ್ಸ್ಗೆ ಅದನ್ನು ನಾನು ಇಲ್ಲಿ ತೋರಿಸಿದ್ದೀನಿ. ಲೋಡ್ ಸೆಲ್ ವೈರಿಂಗ್ ಮುಗಿದ ತಕ್ಷಣ ನಾವೀಗ ಅದ್ರ ಮೇಲೆ ಒಂದು ಪ್ಲಾಟ್ಫಾರ್ಮ್ನ ಫಿಕ್ಸ್ ಮಾಡ್ತೀವಿ. ಪ್ಲಾಟ್ಫಾರ್ಮ್ ಮೇಲೆ ಏನು ಭಾರ ಇದೆಯಲ್ಲ ಅದನ್ನು ತೋರ್ಸೋಕ್ಕೋಸ್ಕರ ನಮ್ಗೊಂದು ಇಂಡಿಕೇಟರ್ ಬೇಕಾಗುತ್ತೆ. ಸೊ ಆ ಇಂಡಿಕೇಟರ್ ಕನೆಕ್ಷನ್ನ ಲೋಡ್ ಸೆಲ್ ಜಂಕ್ಷನ್ ಬಾಕ್ಸ್ ಜೊತೆ ಕನೆಕ್ಟ್ ಮಾಡಿದ್ದೀವಿ. ಲೋಡ್ ಸೆಲ್ ಜಂಕ್ಷನ್ ಬಾಕ್ಸ್ ನೋಡೋಕೆ ನಮಗೆ ಈ ಥರ ಕಾಣುತ್ತೆ. ಸೊ ಇದರಲ್ಲಿ 6 ಟರ್ಮಿನಲ್ ಇದೆ, ಒಂದು ಇಂಡಿಕೇಟರ್ ಟರ್ಮಿನಲ್ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡಿ ನಾವು ಲೋಡ್ ಸೆಲ್ 1 ಕನೆಕ್ಷನ್ನ ಸೊ ಲೋಡ್ ಸೆಲ್ ಜಂಕ್ಷನ್ ಬಾಕ್ಸ್ ಜೊತೆ ಕನೆಕ್ಟ್ ಮಾಡಿದ್ದೀವಿ. ಇಲ್ಲಿ ಬ್ಲೂ ಮತ್ತು ಬ್ಲ್ಯಾಕ್ ವೈರ್ ಬಂದುಬಿಟ್ಟು ಎಕ್ಸೈಟೇಷನ್ ಪ್ಲಸ್ ಮತ್ತು ಎಕ್ಸೈಟೇಷನ್ ಮೈನಸ್ ಇದೆ. ಸೊ ವೈಟ್ ಮತ್ತು ರೆಡ್ ವೈರ್ ಬಂದುಬಿಟ್ಟು ಸಿಗ್ನಲ್ ಪ್ಲಸ್ ಮತ್ತು ಸಿಗ್ನಲ್ ಮೈನಸ್ ಇದೆ. ಗ್ರೀನ್ ವೈರ್ ಬಂದುಬಿಟ್ಟು ಕೇಬಲ್ ಶೀಟ್. ಈ ಥರ ಲೋಡ್ ಸೆಲ್ 1 ಕೇಬಲ್ನ ಟರ್ಮಿನಲ್ ಜೊತೆ ಕನೆಕ್ಟ್ ಮಾಡಿದ್ದೀವಿ. ಇದೇ ಥರ ಲೋಡ್ ಸೆಲ್ 2 ವೈರ್ನು ನಾವು ಕನೆಕ್ಟ್ ಮಾಡಿದ್ದೀವಿ, ಟರ್ಮಿನಲ್ 2 ಜೊತೆ ಕನೆಕ್ಟ್ ಮಾಡಿದ್ದೀವಿ. ಉಳಿದಂತೆ ಬೇರೆ ಲೋಡ್ ಸೆಲ್ 3, 4, 5, 6 ಅದನ್ನು ಅದ್ರ ಕನೆಕ್ಟಿವ್ ಟರ್ಮಿನಲ್ಸ್ ಜೊತೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ 6 ಲೋಡ್ ಸೆಲ್ ಕನೆಕ್ಷನ್ ಮುಗಿದ ನಂತರ ಸೊ ಲೋಡ್ ಸೆಲ್ ಜಂಕ್ಷನ್ ಬಾಕ್ಸ್ನ ನಾವು ಅರ್ತ್ ಮಾಡ್ತೀವಿ. ಈಗ ನಾವು ಇಂಡಿಕೇಟರ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಸ್ಕ್ರೀನಲ್ಲಿ ನೋಡ್ತಾ ಇರೋದು ಇಂಡಿಕೇಟರ್ನ ಫ್ರಂಟ್ ವ್ಯೂ. ಇಂಡಿಕೇಟರ್ ಬ್ಯಾಕ್ ಸೈಡ್ ಯಾವ ಥರ ಕಾಣುತ್ತೆ, ಅದರ ಕನೆಕ್ಷನ್ಸ್ ಯಾವ ಥರ ಇರುತ್ತೆ ಅಂತ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಇಂಡಿಕೇಟರ್ಗೆ ಫೇಸ್ ನ್ಯೂಟ್ರಲ್ ಅರ್ತ್ ಮತ್ತು ನಾವು ಲೋಕಲ್ ಪವರ್ ಸಪ್ಲೈ ಅಂದರೆ 230 ವೋಲ್ಟ್ AC ಪವರ್ ಸಪ್ಲೈನ ಕೊಡ್ತೀವಿ. ಇಂಡಿಕೇಟರ್ ಮತ್ತು ಜಂಕ್ಷನ್ ಬಾಕ್ಸ್ ನಡುವೆ ನಾವು ಈ ಥರ ಕನೆಕ್ಟ್ ಮಾಡ್ತೀವಿ. ಬ್ಲೂ ಮತ್ತು ಬ್ಲ್ಯಾಕ್ ವೈರಲ್ಲಿ ಎಕ್ಸೈಟೇಷನ್ ಪ್ಲಸ್ ಮತ್ತು ಎಕ್ಸೈಟೇಷನ್ ಮೈನಸ್ ಕನೆಕ್ಟ್ ಮಾಡಿದ್ದೀವಿ. ಸೊ ವೈಟ್ ಮತ್ತು ರೆಡ್ ವೈರಿಂದ ಸಿಗ್ನಲ್ ಪ್ಲಸ್ ಮತ್ತು ಸಿಗ್ನಲ್ ಮೈನಸ್ನ ಈ ಥರ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ವೇಬ್ರಿಡ್ಜ್ ವರ್ಕಿಂಗ್ ಅನಿಮೇಷನ್ ಮತ್ತು ಕ್ಯಾಲಿಬ್ರೇಷನ್ ಪ್ರೊಸೀಜರ್ನ ಇನ್ಮೇಲೆ ನಾವು ತಿಳಿತಾ ಹೋಗೋಣ. ನಾವು ಯಾವಾಗ ಸ್ವಿಚ್ ಆನ್ ಮಾಡ್ತೀವಲ್ಲ ಅವಾಗ 230 ವೋಲ್ಟ್ AC ನಮಗೆ ಇಂಡಿಕೇಟರ್ಗೆ ಸಿಗ್ತಾ ಇದೆ. ಅದನ್ನು ನಾವು ಮಲ್ಟಿಮೀಟರ್ ಮೆಜರ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ಇಂಡಿಕೇಟರ್ ಯಾವಾಗ 230 ವೋಲ್ಟ್ AC ಬರುತ್ತಲ್ಲ ಅವಾಗ ಇಂಡಿಕೇಟರ್ ಆನ್ ಆಗುತ್ತೆ. ಸೊ ಇಂಡಿಕೇಟರ್ ಆನ್ ಆದಮೇಲೆ ಇಂಡಿಕೇಟರಲ್ಲಿ 10 ವೋಲ್ಟ್ DC ಎಕ್ಸೈಟೇಷನ್ ವೋಲ್ಟೇಜ್ ಬರುತ್ತೆ. ಅದನ್ನು ನಾವು ಬ್ಲೂ ಮತ್ತು ಬ್ಲ್ಯಾಕ್ ವೈರ್ ಮುಖಾಂತರ ಸೊ ಲೋಡ್ ಸೆಲ್ ಜಂಕ್ಷನ್ ಬಾಕ್ಸ್ಗೆ ಕನೆಕ್ಟ್ ಮಾಡಿದ್ದೀವಿ. ಅದನ್ನು ಮಲ್ಟಿಮೀಟರಿಂದನೂ ಮೆಜರ್ ಕೂಡ ಮಾಡಿದ್ದೀವಿ. ಸೊ ಈಗ ಪ್ರತಿ ಲೋಡ್ ಸೆಲ್ ಬ್ಲೂ ಮತ್ತು ಬ್ಲ್ಯಾಕ್ ವೈರ್ ಮುಖಾಂತರ 10 ವೋಲ್ಟ್ DC ಎಕ್ಸೈಟೇಷನ್ ವೋಲ್ಟೇಜ್ ಪ್ರತಿ ಲೋಡ್ ಸೆಲ್ಗೂ ಹೋಗ್ತಾ ಇದೆ. ಈಗ ಲೋಡ್ ಸೆಲ್ ಮೇಲೆ ಯಾವುದೇ ಥರ ಭಾರ ಇಲ್ಲ, ಹಾಗಾಗಿ ವೈಟ್ ಮತ್ತು ರೆಡ್ ವೈರಲ್ಲಿ ನಮಗೆ ಔಟ್ಪುಟ್ ಬರ್ತಾ ಇದೆಯಲ್ಲ ಅದು 0 ಮಿಲಿವೋಲ್ಟ್ DC ಇದೆ. ಸೊ ಪ್ರತಿಯೊಂದು ಲೋಡ್ ಸೆಲ್ ಔಟ್ಪುಟ್ನ ಜಂಕ್ಷನ್ ಬಾಕ್ಸ್ನ ಕಾಮನ್ ಪಾಯಿಂಟ್ ಮುಖಾಂತರ ನಾವು ಇಂಡಿಕೇಟರ್ ಕನೆಕ್ಟ್ ಮಾಡಿದ್ದೀವಿ. ಸೊ ಲೋಡ್ ಸೆಲ್ ಭಾರ ಇಲ್ವಲ್ಲ ಅದಕ್ಕೋಸ್ಕರ ನಮಗೆ 0 ಮಿಲಿವೋಲ್ಟು ಇಂಡಿಕೇಟರ್ಗೆ ಬರ್ತಾ ಇದೆ. ಈ ವೇಬ್ರಿಡ್ಜ್ ಆನ್ ಆಗಿದೆಯಲ್ಲ, ಸೊ ವೇಬ್ರಿಡ್ಜ್ ಇಂಡಿಕೇಟರ್ ಫ್ರಂಟ್ ವ್ಯೂ ಈ ಥರ ಕಾಣುತ್ತೆ. ಸೊ ನಮಗೇನು ವೇಟ್ ತೋರಿಸಲ್ಲ, ಯಾಕಂತಂದರೆ ಈ ವೇಬ್ರಿಡ್ಜಲ್ಲಿ ಇನ್ನೂ ಕ್ಯಾಲಿಬ್ರೇಷನ್ ಆಗಿಲ್ಲ. ನಾವು ವೇಬ್ರಿಡ್ಜ್ ತೊಗೊಂಡಾಗ ಮ್ಯಾನುಫ್ಯಾಕ್ಚರರ್ ಒಂದು ಪ್ಲಾಟ್ಫಾರ್ಮ್ ಸಪ್ಲೈ ಮಾಡಿರ್ತಾರೆ. ಸೊ ಆ ಪ್ಲಾಟ್ಫಾರ್ಮ್ ವೇಟ್ ಬಂದುಬಿಟ್ಟು ಇಲ್ಲಿ 2000 kg ಇದೆ. ಆ ಪ್ಲಾಟ್ಫಾರ್ಮ್ನ ಲೋಡ್ ಸೆಲ್ ಮೇಲೆ ಫಿಕ್ಸ್ ಮಾಡಿದ್ದೀವಿ.
ಸೊ ಲೋಡ್ ಸೆಲ್ ಮೇಲೆ ಪ್ಲಾಟ್ಫಾರ್ಮ್ ಫಿಕ್ಸ್ ಮಾಡಿದ ತಕ್ಷಣ ನಮಗೆ ಇಂಡಿಕೇಟರ್ಲಿ 1680 kg ಇದೆ. ಸೊ ಇದು ತಪ್ಪಾಗಿ ತೋರಿಸ್ತಾ ಇದೆ. ಇದು 2000 kg ಬಟ್ 1680 kg ತೋರಿಸ್ತದೆ. ಯಾಕಂದ್ರೆ ಇದ್ರ ಕ್ಯಾಲಿಬ್ರೇಷನ್ ಇನ್ನೂ ಪೆಂಡಿಂಗ್ ಇದೆ. ಅದೇ ತರ ಸೊ ಇಲ್ಲಿ ಔಟ್ಪುಟ್ ವೋಲ್ಟೇಜ್ ಏನಿದೆಲ್ಲ ಲೋಡ್ ಸೆಲ್ ಇಂದ ಬರೋದು 0.1 ಮಿಲಿವೋಲ್ಟ್ಸ್ ಆಗಿದೆ. ಯಾಕಂದ್ರೆ ಪ್ರತಿಯೊಂದು ಲೋಡ್ ಸೆಲ್ ಮೇಲೂ ಭಾರ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್, ದಯವಿಟ್ಟು ಗಮನ ಇಟ್ಟು ಕೇಳಿ. ಇದು 5 ಪಾಯಿಂಟ್ ಕ್ಯಾಲಿಬ್ರೇಷನ್ ಅಂತ ಕರಿತೀವಿ. ಸೊ 0.1 ಕ್ಯಾಲಿಬ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. 0% ಅಟ್ 0 ಟರ್ನ್, ಇದನ್ನ LRV ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ, ಅಂದ್ರೆ ಲೋ ರೇಂಜ್ ವ್ಯಾಲ್ಯೂ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಇಲ್ಲ ಸಿಗ್ನಲ್ ನಮಗೆ ಲೋಡ್ ಸೆಲ್ ಇಂದ ಬರ್ತಾ ಇರೋದು 0.1 ಮಿಲಿ ವೋಲ್ಟ್ಸ್ ನಾವು ಇಂಡಿಕೇಟರ್ ಬರ್ತಾ ಇದೆ. ಸೊ ಇಂಡಿಕೇಟರ್ ವೇಟ್ ತೋರಿಸ್ತಾ ಇದೆ 1680 kg. ಸೊ ಇಂಡಿಕೇಟರ್ನ ಸೆಟ್ಟಿಂಗ್ಸ್ ಮುಖಾಂತರ ನಾವು ಇಂಡಿಕೇಟರ್ ವೇಟ್ನ ಮೊದಲನೇದಾಗಿ ಸೆಟ್ ಮಾಡ್ಕೊಳ್ಳೋಣ 0 kg ವೇಟ್ ಅಂತ. ನಾವು ವೇಟ್ ಸೆಟ್ ಮಾಡಿದ ನಂತರ ಇಂಡಿಕೇಟರ್ಲಿ 0 kg ವೇಟ್ ತೋರಿಸ್ತದೆ. ಸೊ ಯಾವಾಗಾದ್ರೂ ನಮಗೆ 0.1 ಮಿಲಿ ವೋಲ್ಟ್ಸ್ ನಮಗೆ ಇನ್ಪುಟ್ ಬರುತ್ತಲ್ಲ ಇಂಡಿಕೇಟರ್ಗೆ, ಸೊ ಅವಾಗ ಇಂಡಿಕೇಟರ್ ನಮಗೆ 0 kg ವೇಟ್ನ ಶೋ ಮಾಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್, ದಯವಿಟ್ಟು ಗಮನ ಇಟ್ಕೊಳ್ಳಿ. ಔಟ್ಪುಟ್ ಸಿಗ್ನಲ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಸೊ ಔಟ್ಪುಟ್ ಸಿಗ್ನಲ್ನ ಮಿಲಿ ವೋಲ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದ್ರ ಫಾರ್ಮುಲಾ ಇಲ್ಲಿ ಕೊಟ್ಟಿದ್ದೀನಿ. ಅಪ್ಲೈಡ್ ವೇಟ್ ಪ್ಲಸ್ ಪ್ಲಾಟ್ಫಾರ್ಮ್ ವೇಟ್, ಅಂದ್ರೆ ನಾವು ಎಷ್ಟು ವೇಟ್ ಹಾಕ್ತೀವೋ ಮತ್ತೆ ಪ್ಲಾಟ್ಫಾರ್ಮ್ ವೇಟ್ ಇದೆ ಅದೆರಡನ್ನೂ ಕೂಡಿಸಬೇಕು. ಅದನ್ನ ಭಾಗಾಕಾರ ಮಾಡಬೇಕು. ಲೋಡ್ ಸೆಲ್ ಕೆಪಾಸಿಟಿ ಇಂಟು ನಂಬರ್ ಆಫ್ ಲೋಡ್ ಸೆಲ್. ಸೊ ಲೋಡ್ ಸೆಲ್ ಕೆಪಾಸಿಟಿ ಏನಿದೆ ಮತ್ತೆ ಎಷ್ಟು ಲೋಡ್ ಸೆಲ್ ಇಟ್ಟಿದ್ವಿ ಅದ್ರ ಜೊತೆ ಭಾಗಾಕಾರ ಮಾಡಬೇಕು. ಮತ್ತೆ ಅದನ್ನ ಮಲ್ಟಿಪ್ಲೈ ಮಾಡಬೇಕು ಆ ವ್ಯಾಲ್ಯೂನ ಸೆನ್ಸಿಟಿವಿಟಿ ಮತ್ತೆ ಎಕ್ಸೈಟೇಷನ್ ವೋಲ್ಟೇಜ್ ಜೊತೆ. ಇಲ್ಲಿ ನೋಡಿ ಫ್ರೆಂಡ್, ಅಪ್ಲೈಡ್ ವೇಟ್ ಅಂದ್ರೆ ನಾವು ವೇಟ್ ಹಾಕಿರೋದು 0 kg ವೇಟ್ ಇದೆ. ಪ್ಲಾಟ್ಫಾರ್ಮ್ ವೇಟ್ ಬಂದ್ಬಿಟ್ಟು 2000 kg ಇದೆ. ಅದನ್ನ ಡಿವೈಡ್ ಮಾಡ್ತಾ ಇದೀವಿ ಲೋಡ್ ಸೆಲ್ ಕೆಪಾಸಿಟಿ. ಲೋಡ್ ಸೆಲ್ ಕೆಪಾಸಿಟಿ ಬಂದ್ಬಿಟ್ಟು 60,000 kg ಇದೆ. ಮತ್ತೆ ನಂಬರ್ ಆಫ್ ಲೋಡ್ ಸೆಲ್ಸ್ ನಮಗಿರೋದು 6 ಲೋಡ್ ಸೆಲ್. ಸೊ ಇವೆಲ್ಲ ಮಾಡಿಬಿಟ್ಟು ಸೆನ್ಸಿಟಿವಿಟಿ ಎಷ್ಟಿದೆ ನಮಗೆ ವೇವ್ರಿ ಸೆನ್ಸಿಟಿವಿಟಿ ಅಂದ್ರೆ 2 ಮಿಲಿ ವೋಲ್ಟ್ ಪರ್ ಇದೆ. ಅದಕ್ಕೋಸ್ಕರ 2 ಆ್ಯಡ್ ಮಾಡಿದ್ದೀನಿ. ಮತ್ತು ಎಕ್ಸೈಟೇಷನ್ ವೋಲ್ಟೇಜ್ ಅಪ್ಲೈ ಮಾಡಿರೋದು 10 ವೋಲ್ಟ್ DC. ಸೊ ಇವೆಲ್ಲ ನಾವು ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದರೆ ಸೊ ನಾವು ಔಟ್ಪುಟ್ ಸಿಗ್ನಲ್ ಮಿಲಿ ವೋಲ್ಟ್ಸಲ್ಲಿ 0.1 ಬರುತ್ತೆ. ಈಗ ನಾವು ಪ್ಲಾಟ್ಫಾರ್ಮ್ ಮೇಲೆ 20,000 kg ವೇಟ್ನ ಇಟ್ಟಿದ್ದೀವಿ. ಬಟ್ ಇಂಡಿಕೇಟರ್ ನಮಗೆ ತೋರಿಸ್ತಾ ಇರೋದು 19,100 kg. ಯಾಕಂತಂದ್ರೆ ಇಲ್ಲಿ ಕ್ಯಾಲಿಬ್ರೇಷನ್ ಪೆಂಡಿಂಗ್ ಇದೆ. ಅದೇ ತರ ನಮಗೆ ಔಟ್ಪುಟ್ ಬರ್ತಾ ಇದೆ ನೋಡಿ 1.22 ಮಿಲಿ ವೋಲ್ಟ್ಸ್. ಯಾಕಂದ್ರೆ ಪ್ಲಾಟ್ಫಾರ್ಮ್ ಮೇಲೆ ಭಾರ ಜಾಸ್ತಿ ಆಗಿದೆ. ಈಗ ನಾವು 0.2 ಕ್ಯಾಲಿಬ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದು 25% ಅಟ್ 20,000 kg ಲೋಡ್. ಸೊ ಇದನ್ನ ನಾವು ಲೀನಿಯರ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ನಮ್ಗೆ ಔಟ್ಪುಟ್ ಸಿಗ್ನಲ್ ಇಲ್ಲಿ ಬರ್ತಾ ಇರೋದು 1.22 ಮಿಲಿ ವೋಲ್ಟ್ಸ್. ಬಟ್ ಇಂಡಿಕೇಟರ್ ವೇಟ್ ಬರ್ತಾ ಇರೋದು 19,100 kg. ಇದನ್ನ ನಾವು ಇಂಡಿಕೇಟರ್ ಸೆಟ್ಟಿಂಗ್ಸ್ ಇಂದ ಚೇಂಜ್ ಮಾಡ್ಕೊಳ್ಳೋಣ 20,000 kgಗೆ. ಸೊ ಸೆಟ್ಟಿಂಗ್ಸ್ ಕಂಪ್ಲೀಟ್ ಆದ ತಕ್ಷಣ ನಮಗೆ ಇಂಡಿಕೇಟರ್ಲಿ 20,000 kg ವೇಟ್ ಶೋ ಆಗ್ತಾ ಇದೆ. ಸೊ ಈ ಕ್ಯಾಲಿಬ್ರೇಷನ್ ಕಂಪ್ಲೀಟ್ ಆಗಿದೆ. ಯಾವಾಗ ನಮಗೆ ಇಂಡಿಕೇಟರ್ಗೆ 1.22 ಮಿಲಿ ವೋಲ್ಟ್ಸ್ ಬರುತ್ತಲ್ಲ, ಸೊ ಇಂಡಿಕೇಟರ್ ಅವಾಗ 20,000 kg ವೇಟ್ ಕರೆಕ್ಟಾಗಿ ತೋರಿಸುತ್ತೆ. ಈ ಸ್ಕ್ರೀನ್ನ ಕೆಲವು ಪಾಸ್ ಮಾಡಿಬಿಟ್ಟು ಔಟ್ಪುಟ್ ಸಿಗ್ನಲ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್. ಅಪ್ಲೈಡ್ ವೇಟು, ಪ್ಲಾಟ್ಫಾರ್ಮ್ ವೇಟು, ಲೋಡ್ ಸೆಲ್ ಕೆಪಾಸಿಟಿ, ನಂಬರ್ ಆಫ್ ಲೋಡ್ ಸೆಲ್ಸ್ ಎಲ್ಲ ವ್ಯಾಲ್ಯೂಸ್ ನಿಮಗೆ ತಿಳಿದಿದೆ. ಸೊ ಯಾವ ತರ ಕ್ಯಾಲ್ಕುಲೇಟ್ ಆಗಿ ಔಟ್ಪುಟ್ ಸಿಗ್ನಲ್ ಮಿಲಿ ವೋಲ್ಟ್ಸ್ ಅಲ್ಲಿ ಬಂದಿದೆ ಅಂತ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಈಗ ನಾವು ಪ್ಲಾಟ್ಫಾರ್ಮ್ ಮೇಲೆ 40,000 kg ವೇಟ್ ಆ್ಯಡ್ ಮಾಡಿದ್ದೀವಿ. ಸೊ ಇಂಡಿಕೇಟರ್ ನಮಗೆ ತೋರಿಸ್ತಾ ಇರೋದು 39,600 kg. ಅಂದರೆ ಇದು ಕರೆಕ್ಟಾಗಿ ತೋರಿಸ್ತಾ ಇಲ್ಲ, ಯಾಕಂದರೆ ಕ್ಯಾಲಿಬ್ರೇಷನ್ ಪೆಂಡಿಂಗ್ ಇದೆ. ಇಲ್ಲಿ ತೂಕ ಜಾಸ್ತಿ ಆಗಿದ್ದರಿಂದ ನಮಗೆ ಔಟ್ಪುಟ್ ಜಾಸ್ತಿ ಬರ್ತಾ ಇದೆ 2.33 ಮಿಲಿ ವೋಲ್ಟ್ಸ್. 0.3 ಕ್ಯಾಲಿಬ್ರೇಷನ್ ಬಗ್ಗೆ ತಿಳಿಯೋಣ. 50% ಅಟ್ 40,000 kg. ಇದನ್ನು ನಾವು ಲೀನಿಯರ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಔಟ್ಪುಟ್ ಸಿಗ್ನಲ್ ನಮಗೆ ಬರ್ತಾ ಇರೋದು 2.33 ಮಿಲಿ ವೋಲ್ಟ್ಸ್. ಇಂಡಿಕೇಟರ್ ವೇಟ್ ಬರ್ತಾ ಇರೋದು 39,600 kg. ಸೊ ಸೆಟ್ಟಿಂಗ್ಸ್ ಮುಖಾಂತರ ನಾವು ಇಂಡಿಕೇಟರ್ಲಿ 40,000 kg ವೇಟ್ಗೆ ಚೇಂಜ್ ಮಾಡೋಣ. ಸೊ ಇಂಡಿಕೇಟರ್ ವೇಟ್ ಚೇಂಜ್ ಮಾಡಿದ ತಕ್ಷಣ ನಮಗೆ ತೋರಿಸ್ತಾ ಇದೆ 40,000 kg. ಅಂದರೆ ಈಗ ಕ್ಯಾಲಿಬ್ರೇಷನ್ ಕಂಪ್ಲೀಟ್ ಆಗಿದೆ. ಯಾವಾಗ ನಮಗೆ ಇಂಡಿಕೇಟರ್ಗೆ 2.33 ಮಿಲಿ ವೋಲ್ಟ್ಸ್ ಬರುತ್ತಲ್ಲ, ಸೊ ಇಂಡಿಕೇಟರ್ ಅವಾಗ 40,000 kg ಕರೆಕ್ಟಾಗಿ ತೋರಿಸುತ್ತೆ. ಈ ಸ್ಕ್ರೀನಲ್ಲಿ ನಾನು ಔಟ್ಪುಟ್ ವೇಟ್ 2.33 ಮಿಲಿ ವೋಲ್ಟ್ಸ್ ಯಾವ ಥರ ಸಿಗ್ನಲ್ ಜನರೇಟ್ ಆಗಿದೆ 40,000 kg ಹಾಕಿದ ತಕ್ಷಣ ಅಂತ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದೀನಿ. ಜಸ್ಟ್ ನೀವು ಈ ಸ್ಕ್ರೀನ್ನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಈಗ ನಾವು ಪ್ಲಾಟ್ಫಾರ್ಮ್ ಮೇಲೆ 60,000 kg ವೇಟ್ ಆ್ಯಡ್ ಮಾಡಿದ್ದೀವಿ. ನಮ್ಮ ಇಂಡಿಕೇಟರ್ ತೋರಿಸ್ತಾ ಇರೋದು 60,100 kg. ಇದು ತಪ್ಪಾಗಿದೆ, ಯಾಕಂದರೆ ಕ್ಯಾಲಿಬ್ರೇಷನ್ ಇನ್ನೂ ಪೆಂಡಿಂಗ್ ಇದೆ. ಸೊ ಇದಕ್ಕೆ ಔಟ್ಪುಟ್ ಬಂದುಬಿಟ್ಟು 3.44 ಮಿಲಿ ವೋಲ್ಟ್ಸ್ ಬರ್ತಾ ಇದೆ. ಸೊ ಈಗ ನಾವು 0.4 ಕ್ಯಾಲಿಬ್ರೇಷನ್ ಬಗ್ಗೆ ತಿಳಿಯೋಣ. 75% ಅಟ್ 60,000 kg. ಇದನ್ನು ನಾವು ಲೀನಿಯರ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ನಮಗೆ ಇಲ್ಲಿ ಔಟ್ಪುಟ್ ಸಿಗ್ನಲ್ ಬರ್ತಾ ಇರೋದು 3.44 ಮಿಲಿ ವೋಲ್ಟ್ಸ್. ಸೊ ಇಂಡಿಕೇಟರ್ ವೇಟ್ ಇರೋದು 60,100 kg. ನಾವು ಅದನ್ನು ಸೆಟ್ಟಿಂಗ್ಸ್ ಮುಖಾಂತರ ಇಂಡಿಕೇಟರ್ ವೇಟ್ನ ಚೇಂಜ್ ಮಾಡೋಣ 60,000 kgಗೆ. ನಮಗೆ ಈ ಇಂಡಿಕೇಟರ್ಲಿ 60,000 kg ವೇಟ್ ಕರೆಕ್ಟಾಗಿ ತೋರಿಸ್ತದೆ, ಯಾಕಂದರೆ ಇದ್ರ ಕ್ಯಾಲಿಬ್ರೇಷನ್ ಕಂಪ್ಲೀಟ್ ಆಗಿದೆ. ಯಾವಾಗ ನಮಗೆ ಇಂಡಿಕೇಟರ್ಗೆ 3.44 ಮಿಲಿ ವೋಲ್ಟ್ಸ್ ಬರುತ್ತಲ್ಲ ಫೀಲ್ಡಿಂದ, ಸೊ ಇಂಡಿಕೇಟರ್ ಕರೆಕ್ಟಾಗಿ 60,000 kg ವೇಟ್ನ ಶೋ ಮಾಡುತ್ತೆ. ಫ್ರೆಂಡ್ಸ್, ಈ ಸ್ಕ್ರೀನ್ನ ಪಾಸ್ ಮಾಡಿಬಿಟ್ಟು ನೋಡಿ. ಯಾವಾಗ ನಾವು 60,000 kg ವೇಟ್ನ ಪ್ಲಾಟ್ಫಾರ್ಮ್ ಮೇಲೆ ಹಾಕ್ತೀವೋ, ಸೊ ಔಟ್ಪುಟ್ ಸಿಗ್ನಲ್ 3.44 ಮಿಲಿ ವೋಲ್ಟ್ಸ್ ಯಾವ ಥರ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದೀನಿ. ಈ ಕೊನೆಯದಾಗ ನಾವು 80,000 kg ವೇಟ್ನ ಪ್ಲಾಟ್ಫಾರ್ಮ್ ಮೇಲೆ ಆ್ಯಡ್ ಮಾಡಿದ್ದೀವಿ. ನಮಗೆ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇರೋದು 79,900 kg. ಇದು ರಾಂಗ್ ಇದೆ. ಸೊ ಯಾಕಂದರೆ ಇದು ಈ ರೇಂಜಲ್ಲಿ ನಮ್ಮ ಕ್ಯಾಲಿಬ್ರೇಷನ್ ಇನ್ನೂ ಪೆಂಡಿಂಗ್ ಇದೆ. ಇಲ್ಲಿ ನೋಡಿ ವೇಟ್ ಜಾಸ್ತಿ ಆದಾಗೆಲ್ಲ ಔಟ್ಪುಟ್ ಜಾಸ್ತಿ ಆಗಿದೆ. ಅದು 4.55 ಮಿಲಿ ವೋಲ್ಟ್ಸ್ ಆಗಿದೆ.
0.5 ಕ್ಯಾಲಿಬ್ರೇಷನ್ ಅಟ್ 100% ಅಟ್ 80 ಟನ್ ಲೋಡ್, ಅಂದರೆ 80,000 kg. ಇದನ್ನು ನಾವು URV ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ, ಅಂದರೆ ಅಪ್ಪರ್ ರೇಂಜ್ ವ್ಯಾಲ್ಯೂ ಅಡ್ಜಸ್ಟ್ಮೆಂಟ್. ಇಲ್ಲಿ ಔಟ್ಪುಟ್ ಸಿಗ್ನಲ್ ಬರ್ತಾ ಇರೋದು 4.55 ಮಿಲಿವೋಲ್ಟ್ಸು. ಸೊ ಇಂಡಿಕೇಟರ್ ವೇಟ್ ತೋರಿಸ್ತಾ ಇರೋದು 79,900 kg. ಸೊ ವೇಟ್ನ ನಾವು ಸೆಟ್ಟಿಂಗ್ ಮಾಡೋದು 80,000 kgಗೆ. ಸೊ ಇಂಡಿಕೇಟರ್ ವೇಟ್ ಸೆಟ್ ಮಾಡಿದ ತಕ್ಷಣ ನಾವು ಕರೆಕ್ಟಾಗಿ ಇಂಡಿಕೇಟರ್ ತೋರಿಸ್ತದೆ 80,000 kg ಅಂತ, ಯಾಕಂದರೆ ಇದು ಕ್ಯಾಲಿಬ್ರೇಷನ್ ಕಂಪ್ಲೀಟ್ ಆಗಿದೆ. ಯಾವಾಗ ನಮ್ಗೆ ಇಂಡಿಕೇಟರ್ಗೆ 4.55 ಮಿಲಿವೋಲ್ಟ್ಸ್ ಬರುತ್ತಲ್ಲ, ಸೊ ಇಂಡಿಕೇಟರ್ ಅವಾಗ 80,000 kg ವ್ಯಾಲ್ಯೂ ಕರೆಕ್ಟಾಗಿ ತೋರಿಸುತ್ತೆ. ಈ ಸ್ಕ್ರೀನಲ್ಲಿ ನಾನು 80,000 kg ಆ್ಯಡ್ ಮಾಡಿದ ತಕ್ಷಣ ಯಾವ ಥರ 4.55 ಮಿಲಿವೋಲ್ಟ್ಸ್ ಇಂಡ್ಯೂಸ್ ಆಯಿತು ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದೀನಿ. ದಯವಿಟ್ಟು ಪಾಸ್ ಮಾಡಿಬಿಟ್ಟು ಈ ಸ್ಕ್ರೀನ್ನ ನೋಡಿ. ಫ್ರೆಂಡ್ಸ್, ಈಗ ಕ್ಯಾಲಿಬ್ರೇಷನ್ ಕಂಪ್ಲೀಟ್ ಆಗಿದೆ. ಈಗ ವೇಬ್ರಿಡ್ಜ್ನ ಟೆಸ್ಟ್ ಮಾಡೋ ಸಮಯ. ಇಲ್ಲೊಂದು ವೆಹಿಕಲ್ ನಿಂತಿದೆ ವೇಬ್ರಿಡ್ಜ್ ಹೊರಗಡೆ. ಸೊ ಆ ವೇಬ್ರಿಡ್ಜು ಮೇಲೆ ಈ ವೆಹಿಕಲ್ ಹೋಗೋಕೆ ರೆಡಿ ಇದೆ. ಸೊ ಇಂಡಿಕೇಟರ್ ನಾವು ವೇಟ್ ತೋರಿಸ್ತದೆ 0 kg, ಮತ್ತು ಅದರದ್ದು ಔಟ್ಪುಟ್ ಸಿಗ್ನಲ್ ಇದೆ 0.1 ಮಿಲಿವೋಲ್ಟ್ಸ್. ಈ ಪ್ಲಾಟ್ಫಾರ್ಮ್ ಮೇಲೆ ಆ ವೆಹಿಕಲ್ ಬಂದು ನಿಂತಿದೆ. ಸೊ ನಮ್ಮ ಇಂಡಿಕೇಟರ್ನಲ್ಲಿ ತೋರಿಸ್ತಾ ಇದೆ 14,250 kg, ಮತ್ತು ಅದರ ಔಟ್ಪುಟ್ ಸಿಗ್ನಲ್ ಇದೆ 0.90 ಮಿಲಿವೋಲ್ಟ್ಸ್. ಇದನ್ನು ನಾವು ಕ್ರಾಸ್ ಚೆಕ್ ಮಾಡಿದ್ದೀವಿ, ವೆರಿಫೈ ಮಾಡಿದೆ, ಎರಡೂ ವ್ಯಾಲ್ಯೂಸ್ ಬಂದ್ಬಿಟ್ಟು ಕರೆಕ್ಟ್ ಆಗಿದೆ. ಈಗ ಪ್ಲಾಟ್ಫಾರ್ಮಿಂದ ವೆಹಿಕಲ್ನ ಮತ್ತೆ ತಿರ್ಗಾ ಹೊರಗಡೆ ತೆಗೆದಿದ್ದೀವಿ. ಸೊ ಹೊರಗಡೆ ತೆಗೆದ ತಕ್ಷಣ ಮತ್ತೆ ಪ್ಲಾಟ್ಫಾರ್ಮ್ ವೇಟ್ ಬಂದ್ಬಿಟ್ಟು 0 kg ಆಗಿದೆ, ಮತ್ತು ನಾವು ಔಟ್ಪುಟ್ ಸಿಗ್ನಲ್ ಬಂದ್ಬಿಟ್ಟು 0.1 ಮಿಲಿವೋಲ್ಟ್ಸ್ ಆಗಿದೆ. ಈಗ ಅದೇ ವೆಹಿಕಲ್ ಮೇಲೆ ನಾವು 60,000 kg ವೇಟ್ನ ಆ್ಯಡ್ ಮಾಡಿದ್ದೀವಿ. ಈ ವೆಹಿಕಲ್ನ ಪ್ಲಾಟ್ಫಾರ್ಮ್ ಮೇಲೆ ಮೂವ್ಮೆಂಟ್ ಮಾಡಿ ನೋಡೋಣ. ಈಗ ವೆಹಿಕಲ್ ಬಂದ್ಬಿಟ್ಟು ಪ್ಲಾಟ್ಫಾರ್ಮ್ ಮೇಲೆ ಬಂದ್ಬಿಟ್ಟು ನಿಂತಿದೆ. ಸೊ ಇದ್ರ ವೇಟ್ ಬಂದ್ಬಿಟ್ಟು 74,250 kg ಇದೆ. ಆಮೇಲೆ ಇದರದ್ದು ಸಿಗ್ನಲ್ ಬಂದ್ಬಿಟ್ಟು 4.23 ಮಿಲಿವೋಲ್ಟ್ಸ್ ಇದೆ. ಇದನ್ನು ನಾವು ಕ್ರಾಸ್ ಚೆಕ್ ಮಾಡಿ ಮತ್ತು ಹಾಗೂ ಇದು ವೆರಿಫೈ ಮಾಡಿದ್ದೀವಿ. ಸೊ ಎರಡೂ ವ್ಯಾಲ್ಯೂಸ್ ಕರೆಕ್ಟ್ ಆಗಿದೆ. ಸೊ ಈ ಥರ ವೇಬ್ರಿಡ್ಜ್ ಕ್ಯಾಲಿಬ್ರೇಷನ್ ಮಾಡಿದ ತಕ್ಷಣ ವೇಟ್ ತೋರಿಸುತ್ತೆ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ನಿಮಗೆ ಏನಾದರೂ ಪ್ರಾಜೆಕ್ಟ್ಸ್ ಅಥವಾ ಸೆಮಿನಾರ್ ಏನಾದರೂ ಹೆಲ್ಪ್ ಬೇಕಿದ್ರೆ ದಯವಿಟ್ಟು ನೀವು ಡೌಟ್ಸ್ನ ನಾವು ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಕಲಿತಾ ಇರಿ, ಹಾಗೆ ಅಪ್ಡೇಟ್ ಆಗ್ತಾ ಇರಿ. ಥ್ಯಾಂಕ್ ಯು.